ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಸ್ಫೋಟಕಗಳು ಪತ್ತೆಯಾಗಿದ್ದಾವೆ. ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಜಿಲೆಟಿನ್ ಸ್ಫೋಟಕ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ 6 ಜಿಲೆಟಿನ್ ಪತ್ತೆಯಾಗಿದೆ. ಸ್ಥಳಕ್ಕೆ ಕಲಾಸಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಆಂಟಿ ಟೆರರಿಸ್ಟ್ ಸೆಲ್ ಅಧಿಕಾರಿಗಳು ಕೂಡ ಧಾವಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜಿಲೆಟಿನ್ ಈ ಗಣಿಗಳಲ್ಲೆಲ್ಲ ಬಳಕೆ ಮಾಡ್ತಾರೆ, ಕಲ್ಲುಗಳನ್ನು ಸ್ಫೋಟ ಮಾಡೋದಕ್ಕೆ, ಮೈನಿಂಗ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನು ಬಳಕೆ ಮಾಡ್ತಾರೆ. ಆ ಥರದ ಸ್ಫೋಟಕಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಗೊತ್ತಿಲ್ಲ ಯಾರು ಅಡಗಿಸಿಟ್ಟಿದ್ರು, ಎಲ್ಲಿ ತಗೊಂಡು ಹೋಗ್ತಾ ಇದ್ರು, ಏನಾದರೂ ಸ್ಫೋಟ ಮಾಡೋದಕ್ಕೆ ತಂದಿದ್ರಾ. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಈ ಸ್ಫೋಟಕಗಳು ಪತ್ತೆಯಾಗಿರೋದು. ಬಸ್ ಸ್ಟ್ಯಾಂಡ್ನ ಬದಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಪ್ಲಾಸ್ಟಿಕ್ ಕವರ್ ಒಂದರಲ್ಲಿ ಒಟ್ಟು 6 ಜಿಲೆಟಿನ್ ಕಡ್ಡಿಗಳನ್ನು ಅಡಗಿಸಿಟ್ಟಿದ್ರಂತೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಎಲ್ಲಾದರೂ ತಗೊಂಡು ಹೋಗೋದಕ್ಕೆ ಅಂತೇಳಿ ಇಟ್ಟಿದ್ರಾ, ಯಾವುದಾದ್ರೂ ಮೈನಿಂಗ್ ಮಾಡೋದಕ್ಕೆ, ಎಲ್ಲಾದರೂ ಈ ಕಲ್ಲು ಬಂಡೆಗಳನ್ನು ಸ್ಫೋಟ ಮಾಡೋದಕ್ಕೆ ಎಲ್ಲಾದರೂ ತಂದಿದ್ದಿದ್ರೆ ಇಲ್ಲಿ ಯಾಕೆ ಇಡಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ನಲ್ಲಿ ಯಾಕೆ ಇಡಬೇಕಾಗಿತ್ತು? ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದಾವೆ, ಯಾಕೆ ಇಲ್ಲಿ ತಂದಿಟ್ರು, ಯಾರು ತಂದಿಟ್ರು, ಇನ್ನೂ ಪರಿಶೀಲನೆ ಆಗ್ತಾ ಇದೆ. ಸದ್ಯ ಪೊಲೀಸರು ಧಾವಿಸಿ ಬಂದಿದ್ದಾರೆ. ಏನಾದರೂ ಹಿಂಟ್ ಸಿಕ್ಕಿದೆಯಾ? ಖಂಡಿತವಾಗಿ ವಾಸುದೇವ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಿಸಿಟಿವಿಯನ್ನ ಜಾಲಾಡ್ತಾ ಇರುವಂತಹದ್ದು. ಅಂದ್ರೆ ಆ ಒಂದು BMTC ಏನು ಕಲಾಸಿಪಾಳ್ಯದ BMTC ಬಸ್ ಸ್ಟ್ಯಾಂಡ್ ಇದೆ, ಈ ಬಸ್ ಸ್ಟ್ಯಾಂಡ್ ನ ಹೊರಗಡೆ ಇರುವಂತಹ ಟಾಯ್ಲೆಟ್ ಬಳಿ ಈ ಒಂದು ಬ್ಯಾಗ್ ಪತ್ತೆ ಆಗಿರುವಂತಹದ್ದು. ಆ ಬ್ಯಾಗ್ ನಲ್ಲಿ ಏನು ಸುಮಾರು 6 ಜಿಲೆಟಿನ್ ಕಡ್ಡಿಗಳು ಜೊತೆಗೆ ಕೆಲವೊಂದು ಸ್ಫೋಟಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಪತ್ತೆ ಆಗಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಪೊಲೀಸರಿಗೆ ಕೂಡ ಮೊದಲನೇದಾಗಿ ಎಲ್ಲೋ ಒಂದ್ ಕಡೆ ಈ ಚಿಕ್ಕಬಳ್ಳಾಪುರ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಲ್ಲಿನ ಕ್ವಾರೆಗಳಿರೋದ್ರಿಂದ ಅಲ್ಲಿಗೆ ಸ್ಫೋಟ ಮಾಡ್ಲಿಕ್ಕೆ ಏನಾದ್ರೂ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏನೋ ಟಾಯ್ಲೆಟ್ಗೆ ಹೋಗಿ ಅಲ್ಲಿ ಬಂದು ಬ್ಯಾಗ್ ಮರ್ತೋಗಿರ್ಬೋದು ಅನ್ನುವಂತಹ ಅನುಮಾನವನ್ನ ಮೊದಲಿಗೆ ವ್ಯಕ್ತಪಡಿಸಿದ್ದೆ. ಆದ್ರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಚಾನ್ಸಸ್ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಿಸಿಟಿವಿಯನ್ನ ಚೆಕ್ ಮಾಡಿ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಲ್ಲಿ ಬಂದು ಜಿಲೆಟಿನ್ ಕಡ್ಡಿಗಳನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಏನಾದ್ರೂ ಬಂದಿದ್ರ ಅಥವಾ ಬೇರೆ ಏನಾದ್ರೂ ಸಂಚು ರೂಪುಗೊಳ್ಳಿತ್ತ ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಿಚಾರಣೆ ನಡೀತಾ ಇರುವಂತಹದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರು. ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಈ ಕಡೆ ಕಾರಿಗಳಿದ್ದಾವೆ, ಆ ಕಾರಿಗಳಿಗೆಲ್ಲಾದರೂ ತಗೊಂಡು ಹೋಗ್ತಾ ಇದ್ರಾ ಈ ಜಿಲೆಟಿನ್ ಕಡ್ಡಿಗಳನ್ನು? ಅದಕ್ಕಾಗಿ ಇಲ್ಲಿ ತಂದಿಟ್ಟಿದ್ರಾ, ಮರೆತು ಹೋಗ್ಬಿಟ್ಟಿದ್ರಾ, ಅಥವಾ ಯಾರು ಇಲ್ಲಿ ಇಟ್ಟು ಹೋಗಿದ್ದಾರೆ? ಇದ್ರ ಬಗ್ಗೆ ಇನ್ನಷ್ಟೇ ತನಿಖೆ ಆಗಬೇಕಾಗಿದೆ. ಇಲ್ಲಿ CCTV ಕ್ಯಾಮ್ರಾಗಳು ಇರಬಹುದು, ಅದನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾರು ತಂದಿದ್ರು, ಯಾಕೆ ಇಟ್ಟಿದ್ರು ಇಲ್ಲಿ ಅಂಥೇಳಿ. ಬಟ್ ಭಯೋತ್ಪಾದಕ ಕೃತ್ಯ ಅಥವಾ ಎಲ್ಲಾದರೂ ಸ್ಫೋಟ ಮಾಡೋದಕ್ಕೆ ತಂದಿದ್ದಾರೆ ಅನ್ನೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಆ ಥರದ ಕೃತ್ಯಗಳಲ್ಲಿ ಈ ಥರದ ಸ್ಫೋಟಕಗಳನ್ನು ಯಾರೂ ಉಪಯೋಗ ಮಾಡೋದಿಲ್ಲ. ಜೊತೆಗೆ ಯಾವುದಾದ್ರೂ IED ಇದ್ದಿದ್ರೆ ಅಥವಾ IEDಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಕೆಮಿಕಲ್ಗಳಿದ್ದರೆ, ಸ್ಫೋಟಕ ಕೆಮಿಕಲ್ಗಳು ಪತ್ತೆ ಆಗಿದ್ದಿದ್ರೆ ಅಲ್ಲಿ ಏನಾದರೂ ಅನುಮಾನ ವ್ಯಕ್ತಪಡಿಸ್ಬೋದಾಗಿತ್ತು. ಆದರೆ ಇಲ್ಲಿ ಜಿಲೆಟಿನ್ ಕಡ್ಡಿಗಳಿದ್ದಾವೆ. ಇದು ಕಾರಿಗಳಲ್ಲಿ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡೋದಕ್ಕೆ ಉಪಯೋಗ ಮಾಡುವಂಥ ಸ್ಫೋಟಕ ಇದು. ಹಾಗಾಗಿ ಸುಮಾರು 6 ಜಿಲೆಟಿನಲ್ಲಿ ಕಾಣ್ತಾ ಇದ್ದೀವಿ. ಸಿಕ್ಕಿದೆ, ಪೊಲೀಸರು ಅದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ, ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿತ್ತಂತೆ. ಹಾಗಾಗಿ ಯಾರಾದರೂ ಕಲಾಸಿಪಾಳ್ಯದಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಾಗ ಇಲ್ಲಿ ಮರ್ತು ಬಿಟ್ಟು ಹೋಗಿದ್ದಾರೆ, ಪ್ಲಾಸ್ಟಿಕ್ ಕವರ್ನಲ್ಲಿ ತಂದಿದ್ದಾರೆ. ಬೇರೆ ಯಾವುದೋ ಬ್ಯಾಗು ಗೀಗಿಗೆಲ್ಲ ಹಾಕ್ಕೊಂಡು ಬಂದಿದ್ದರೆ ಅಡಗಿಸಿಡುವುದಕ್ಕೆ ತಂದಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಪ್ಲಾಸ್ಟಿಕ್ ಕವರ್ನಲ್ಲಿತ್ತಂತೆ. ಯಾವುದೋ ಬೇರೆ ಕಾರೆಗಳಿಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ತಂದಿರಬಹುದು, ಮರೆತು ಬಿಟ್ಟು ಹೋಗಿರಬಹುದು. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ತನಿಖೆ ಆಗಬೇಕು. ಯಾರು ಎಲ್ಲಿದ್ದ ತಂದಿದ್ದಾರೆ ಏನು ಅಂತ ಗೊತ್ತಾಗಬೇಕು. ಇದಕ್ಕೇನಾದರೂ ಪರ್ಮಿಷನ್ ತಗೊಂಡಿದ್ದಾರಾ ಅಥವಾ ಸುಮ್ಮನೆ ಎಲ್ಲಾದರೂ ತಗೊಂಡು ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಇದರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕು. ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದರ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.